ನಮಸ್ಕಾರ ಎಲ್ಲ ಹಿರಿಯರಿಗೆ. ನೀವೇನಾದರೂ ಒಂದೇ ಸ್ಥಳದಾಗ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಶಿವನ ದರ್ಶನ ಮಾಡ್ಬೇಕಂದ್ರೆ ನೀವು ತಪ್ಪದ ಜೀವನದಾಗ ಒಂದರ ಸಲ ಶ್ರೀಶೈಲಂಗೆ ಬರ್ಬೇಕಾ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನೆಲ್ನ ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಸೊ ಈ ವಿಡಿಯೋದಾಗ ನಾವು ಶ್ರೀಶೈಲಂ ದೇವಾಲಯ ಬಗ್ಗೆ ನೋಡೋಣ. ಸೊ ಶ್ರೀಶೈಲಂ ದೇವಾಲಯ ಬಂದುಬಿಟ್ಟು ಇದು ದಟ್ಟವಾದ ಅರಣ್ಯದ ಮಧ್ಯೆ ಐತಿ. ನಲ್ಲಮಲ್ಲ ಫಾರೆಸ್ಟ್ ಒಳಗೆ ಐತಿ. ಇದು ಕೃಷ್ಣಾ ನದಿ ದಡ್ಡದಾಗ ಬರ್ತೈತಿ ಮತ್ತು ಇದು ಭಾರತದ 12 ಜ್ಯೋತಿರ್ಲಿಂಗ ಒಳಗೆ 2ನೇ ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತಾರೆ. ಸೊ ಇಲ್ಲಿ 18 ಮಹಾಶಕ್ತಿ ಪೀಠದಾಗ ಭ್ರಮರಾಂಬ ದೇವಿ ಅಂತ ಒಂದು ಶಕ್ತಿಪೀಠ. ಇಲ್ಲಿ ಇರಾಕ್ ಬಂದುಬಿಟ್ಟು ಶ್ರೀಶೈಲಂದಾಗ ಯಾವುದು ಹೋಟೆಲ್ಸ್ ಅದು ಸಿಗೋದಿಲ್ಲ ನಿಮ್ಗೆ. ನೀವು ಒಂದು ಸದನದಾಗ ಇರಬೇಕು. ಲೈಕ್ ಗೌರಿ ಸದನ, ಗಂಗಾ ಸದನ ಅಂತಿದ್ದಾವೆ. ಇಲ್ಲ ನಿಮ್ಮ ಸಮಾಜದ ಛತ್ರಗಳದಾವ. ನಾವು ಇದ್ದಿದ್ದು ಪದ್ಮಶಾಲಿ ಛತ್ರದಾಗ, ಮಾರ್ಕಾಂಡೇಯ ಪದ್ಮಶಾಲಿ ಛತ್ರ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಮಧ್ಯಾಹ್ನದ ಇಲ್ಲಿ ಊಟನೂ ಮಧ್ಯಾಹ್ನದ ನಿಮ್ಮದು ಸಂಜೆದು ನಿಮ್ಗೆ ಈ ಛತ್ರದಾಗ ಸಿಗ್ತಾವ. ನಾವು ಇಲ್ಲಿ ಪದ್ಮಶಾಲಿ ಚೌಟ್ರಿ ಒಳಗೆ ನಾವು ಇದ್ದು ಇಲ್ಲಿ 600 ರೂಪಾಯಿ ರೂಮ್ ತೊಗೊಂಡು ನಾವು ನೆಕ್ಸ್ಟ್ ಫ್ರೆಶಪ್ ಆಗಿ ದರ್ಶನ್ಗೆ ಹೋದ್ಮೇಲೆ ಇಲ್ಲಿ ನಾವು ಫಸ್ಟ್ ಆನ್ಲೈನ್ ದರ್ಶನ ಬುಕ್ ಮಾಡಿದ್ದು. ಸ್ಪರ್ಶ ದರ್ಶನ ಅಂತ 500 ರೂಪಾಯಿ ಒಬ್ಬರಿಗಿರುತ್ತೆ. ಅದು ನಾವು ಫಸ್ಟು 1 ವೀಕ್ ಪೈಲಾನೇ ಮಾಡಿದ್ದು ದರ್ಶನ್ ಬುಕ್ಕಿಂಗ್. ಇವ್ರದ್ದು ಆಫಿಷಿಯಲ್ ವೆಬ್ಸೈಟ್ ಶ್ರೀಶೈಲಂ ಮಲ್ಲಿಕಾರ್ಜುನ ಆರ್ಗನೈಸೇಷನ್ ಒಳಗೆ ಮಾಡಿದ್ದು. ಇದರಲ್ಲಿ ಸ್ಪರ್ಶ ದರ್ಶನ ಅಂದ್ರೆ ನಮ್ಗೆ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಶಿವಲಿಂಗಕ್ಕೆ ಮುಟ್ಟಿ ಸ್ಪರ್ಶ ಮಾಡಿ ದರ್ಶನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಇಲ್ಲಿಂದ ನಾವು ದರ್ಶನ ತೊಗೊಂಡು ನೆಕ್ಸ್ಟ್ ಹೋಗಿದ್ದ ಶಿಖರ ದರ್ಶನ ಅಂದ್ರೆ ಏನಿರುತ್ತಪ್ಪ, ಇದು ಗುಡ್ಡದ ಮೇಲಿದೆ. ಶಿಖರೇಶ್ವರ ಅಂತ ಶಿವಲಿಂಗ ಕೂಡ ಇದೆ ಇಲ್ಲಿ. ಮತ್ತು ಒಂದು ನಂದಿ ಇದೆ. ಆ ನಂದಿಗೆ ಕಿವಿಯ ಒಳಗಿಂದ ನೋಡಿದ್ರೆ ಶ್ರೀಶೈಲಂದ ಎಲ್ಲ 4 ಶಿಖರಗಳು ನಿಮ್ಗೆ ಕಾಣಿಸ್ತಾವ. ಸೊ ಇಲ್ಲಿ ಸಾಕ್ಷಾತ್ ಗುಡ್ಡ, ಗಾಳಿ, ತಂಪು ಗಾಳಿ, ಶಿವನ ಧ್ಯಾನ ಮಾಡತಾವಂತ ಅನಿಸ್ತದೆ ನಿಮ್ಗೆ. ಸೊ ಅಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ಇದು ನೋಡಿ ನಾವು ಮುಂದೆ ಹೋಗಿದ್ದು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಸಾಕ್ಷಿ ಗಣಪತಿ ಪುರಾಣಗಳ ಪ್ರಕಾರ ಏನಪ್ಪ ಅಂತಂದ್ರೆ ಇದು ನೀವು ಶ್ರೀಶೈಲಂ ಬಂದಿರೋಂಥ ಗಣಪತಿ ಇಲ್ಲೇ ಸಾಕ್ಷಾತ್ ಅವನ ಒಂದು ಸ್ಲೇಟು ಮತ್ತು ಬಳಪ ಇಟ್ಕೊಂಡು ನೀವು ಶ್ರೀಶೈಲಂಗೆ ಬಂದಿರೋಂಥ ಸಾಕ್ಷಿ ಗಣಪತಿ ಮಹಿಮೆ. ಸೊ ಇದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಅರ್ಚನೆ ಕೂಡ ಮಾಡಿಸಿದ್ವಿ. ಮುಂದೆ ನಾವು ಹೋಗಿದ್ದು ಪಾಲದಾರ ಪಂಚದಾರ. ಸೊ ಪಾಲದಾರ ಪಂಚದಾರ ಇಲ್ಲಿ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳ. ಸೊ ಇಲ್ಲಿ ಹಾಲಿನಂಥ ನೀರಿರೋದ್ರಿಂದ ಇದಕ್ಕೆ ಪಾಲದಾರ ಅಂತ ಅಂತಾರೆ. ಇಲ್ಲಿ 5 ಹರಿವುಗಳಿದೆ, ಅದಕ್ಕೆ ಪಂಚದಾರ ಅಂತಾರೆ. ಸೊ ಇಲ್ಲಿ ಚಲೋ ತಂಪು ಗಾಳಿ ಮತ್ತು ಬೆಟ್ಟ, ಗುಡ್ಡ, ನೀರಿನ ಶಬ್ದ ಇದೆಲ್ಲ ನೋಡಿದ್ರೆ ನಮ್ಮ ಮನಸ್ಸು ತುಂಬಿ ಬಂತು. ಮನಸ್ಸಿಗೆ ಅಷ್ಟು ಖುಷಿ ಆಯಿತು ಇದು ನೋಡಿ. ಸೊ ಇದಾದಮೇಲೆ ನಾವು ಹೋಗಿದ್ದು ನೆಕ್ಸ್ಟು ಛತ್ರಪತಿ ಶಿವಾಜಿ ಮಹಾರಾಜ್ ಧ್ಯಾನ ಮಂದಿರ. ಸೊ ಇಲ್ಲಿ 1766ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಖುದ್ದು ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ದೇವಸ್ಥಾನದ ಒಂದು ನಾರ್ತ್ ಡೋರ್ ಏನಿದೆ, ನಾರ್ತ್ ಗೋಪುರ ಏನಿದೆ, ಅದು ಶಿವಾಜಿ ಮಹಾರಾಜರು ಕಟ್ಟಿದರು. ಸೊ ಅವರು ಬಂದ ಇದು ಕಾರಣಕ್ಕಾಗಿ ಇಲ್ಲಿ ಒಂದು ಧ್ಯಾನ ಮಂದಿರ ಇದೆ. ಆಮೇಲೆ ಅವರ ಚರಿತ್ರೆನೂ. ನೆಕ್ಸ್ಟ್ ನಾವು ಹೋಗಿದ್ದು ಘಟಕೇಶ್ವರ ದೇವಸ್ಥಾನ. ಇದು ಒಂದು ಪ್ರಾಚೀನ ಗುಡಿ ಐತ್ರಿ. ಇಲ್ಲಿ ಯಾವುದೇ ಗದ್ದಲಿರೋದಿಲ್ಲ, ಏಕ್ದಮ್ ಶಾಂತಿ ಇರುತ್ತೆ. ಸೊ ನಾವು ಇಲ್ಲಿ ಕುಂತು 5 ನಿಮಿಷ ಓಂ ನಮಃ ಶಿವ ಅಂತ ಜಪಿಸಿದ್ರೆ ಮನಸ್ಸಿಗೆ ಚಲೋ ಅನ್ನಿಸ್ತದ. ಸೊ ಇಲ್ಲಿ ಕೂಡ ನಾವು ಚೆನ್ನಾಗಿ ದಿನ ಸ್ಪೆಂಡ್ ಮಾಡಿದ್ದು. ಮೇನ್ ಶ್ರೀಶೈಲಂ ಯಾಕೆ ಇಷ್ಟು ಫೇಮಸ್ ಆತಂದ್ರೆ ಪುರಾಣ ಪ್ರಕಾರ ಗಣೇಶ ಮತ್ತು ಕಾರ್ತಿಕೇಯನ ನಡುವೆ ಕಾಂಪಿಟೇಷನ್ ನಡೆದಾಗ ಪಾರ್ವತಿ ಮತ್ತು ಶಿವ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಪೃಥ್ವಿನ 3 ಸುತ್ತಿ 6 ಸುತ್ತು ಬಾ ಅಂತ ಹೇಳ್ತಾರಲ್ಲ. ಆವಾಗ ಗಣೇಶ ಅವ್ರ ಅಪ್ಪಾಗ ಸುತ್ತು ಬರ್ತಾನೆ. ಆಮೇಲೆ ಕಾರ್ತಿಕೇಯ ಇಡೀ ಪೃಥ್ವಿ ಸುತ್ತಿ ಬರೋಕೆ ಲೇಟ್ ಆಗುತ್ತೆ, ಅದಕ್ಕೆ ಗಣೇಶ ಗೆಲ್ತಾನೆ. ಸೊ ಆ ಸ್ಟೋರಿ ನಿಮ್ಗೆ ಗೊತ್ತಾ ಇರ್ಬೋದು.
ಅದ್ರೊಳಗೆ ಕಾರ್ತಿಕೇಯ ಅವಾಗ ಸಿಟ್ಟು ಬಂದು ಈ ನಲ್ಲಮಲ್ಲ ಫಾರೆಸ್ಟ್ನಾಗ ಬಂದಿರ್ತಾನೆ. ಅವಾಗ ಅವನಿಗೆ ಸಮಾಧಾನ ಮಾಡೋಕೆ ಶಿವ ಮತ್ತು ಪಾರ್ವತಿ ಮಲ್ಲಿಕಾರ್ಜುನ ರೂಪದಾಗ ಇಲ್ಲಿ ಬಂದು ನೆಲೆಸ್ತಾರೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಶ್ರೀಶೈಲಮ್ಗೆ ನೀವು ಟ್ರೈನಿಂದ ಬರಬೇಕಂದ್ರೆ ನೀವು ಫಸ್ಟ್ ರೀಚ್ ಆಗಬೇಕು ಮರ್ಕಾಪುರಂ ರೋಡ್ ರೈಲ್ವೆ ಸ್ಟೇಷನ್. ಸೊ ಅಲ್ಲಿಂದ ₹150 ಟಿಕೆಟ್ ತೊಗೊಂಡು ನೀವು 90 ಕಿಲೋಮೀಟ್ರ್ ಅಲ್ಲಿಂದ ಜರ್ನಿ ಮಾಡಿ ಶ್ರೀಶೈಲಮ್ಗೆ ರೀಚ್ ಆಗಬೇಕಾಗತ್ತೆ. ಶ್ರೀಶೈಲಮ್ಗೆ ರೀಚ್ ಆಗಬೇಕಾದ್ರೆ ಇದು ನಲ್ಲಮಲ್ಲ ಫಾರೆಸ್ಟು ದಟ್ಟ ಅರಣ್ಯ ಇರೋದರಿಂದ ಇಲ್ಲಿ ಬಸ್ಗಳ ಸಂಚಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲ್ಗಳ ಸಂಚಾರ ರಾತ್ರಿ 9ರಿಂದ ಬೆಳಿಗ್ಗೆ 6ರವರೆಗೆ ಗಾಡಿಗಳಿಲ್ಲೇ ಓಡಾಡೋದಿಲ್ಲ. ಸೊ ಅದಕ್ಕೆ ಇದು ಪ್ಲ್ಯಾನ್ ಮಾಡ್ಕೊಂಡು ನೀವು ಬರ್ರಿ. ಸೊ ನೆಕ್ಸ್ಟ್ ಅಂದ್ರೆ ನಾವು ಇಲ್ಲಿ ಕೂಡ ಜೀವನದಾಗ ಒಮ್ಮೆ ಆದ್ರೆ ಶ್ರೀಶೈಲಂಗೆ ಭೇಟಿ ನೀಡ್ರಿ. ಶಿವನ ಕೃಪೆ ನಿಮಗೂ ಇರಲಿ. ಹರ ಹರ ಮಹಾದೇವ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.